ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಲ್. ಇವತ್ತು ನಾನು ಮೈದಾ ಏನು ಯೂಸ್ ಮಾಡ್ದೇನೆ ಒಂದು ಹೆಲ್ದಿಯಾಗಿರೋ ಕೇಕ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ರಾಗಿ ಹಿಟ್ಟು ಯೂಸ್ ಮಾಡಿಕೊಂಡು ಕೇಕ್ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಏನೇನು ಬೇಕು ಅಂತ ತೋರಿಸ್ತಿದ್ದೀನಿ. ಫಸ್ಟ್ ನಾನು 1 ಕಪ್ಪು ಮೊಸರು ತೊಗೊಂಡಿದ್ದೀನಿ. ಅದಾದಮೇಲೆ 1/2 ಕಪ್ಪು ಚೋಕೋ ಪೌಡರ್ ತೊಗೊಂಡಿದ್ದೀನಿ. ಚೋಕೋ ಪೌಡರ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ನೆಕ್ಸ್ಟ್ 1 ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ಇಲ್ಲಿ ಮೈದಾ ಯೂಸ್ ಮಾಡ್ತಿಲ್ಲ, ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ಬೆಲ್ಲದ ಪೌಡ್ರ್ ತೊಗೊಂಡಿದ್ದೀನಿ. ಅದಾದಮೇಲೆ 1/2 ಕಪ್ ಆಯಿಲ್ ತೊಗೊಂಡಿದ್ದೀನಿ. ಇದು ವೆನಿಲಾ ಎಸೆನ್ಷಿಯಲ್, ನಿಮಗೆ ಬೇಕಂದರೆ ಫ್ಲೇವರಿಗೆ ಯೂಸ್ ಮಾಡ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ. ಅದಾದಮೇಲೆ ಬಾದಾಮ್ ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಸೋಡಾ ಹಾಕ್ತಿದ್ದೀನಿ, ಯಾಕಂದರೆ ಅದು ಸ್ವಲ್ಪ ಪ್ಲಫಿ ಥರ ಬರಬೇಕು ಅಂತ. ನೀವು ಬೇಕಿದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ನಾವಿಲ್ಲಿ ಒಂದು ಪಾತ್ರೆಗೆ ಮೊಸರು, ಆಯಿಲು ಮತ್ತು ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ತುಂಬ ನೀಟಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ನಾವಿದು ಯಾವ ಥರ ಮಿಕ್ಸ್ ಮಾಡ್ತೀವಿ, ಆಯಿಲು, ಮೊಸರು, ಬೆಲ್ಲ ಇದೆಲ್ಲನೂ ನೀಟಾಗಿ ಮಿಕ್ಸ್ ಆದರೆ ನಮಗೆ ಕೇಕು ಸ್ವಲ್ಪ ಫ್ಲಫಿಯಾಗಿ ಬರುತ್ತೆ, ತುಂಬ ಸಾಫ್ಟಾಗಿರುತ್ತೆ, ರಫ್ ಆಗಲ್ಲ. ಸೊ ಇದಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಸೋಡಾನೂ ಹಾಕ್ತಿದ್ದೀನಿ. ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾನಿಲ್ಲಿ ರಾಗಿ ಹಿಟ್ಟನ್ನ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಸ್ವಲ್ಪನೇ ರಾಗಿ ಹಿಟ್ಟು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರಾಗಿ ಹಿಟ್ಟು ಆದಮೇಲೆ ನಾನು ಚಾಕೋ ಪೌಡರ್ ತೊಗೊಂಡಿದ್ನಲ್ವ, ಅದನ್ನು ಹಾಕೋತಿದ್ದೀನಿ. ನಾನಿಲ್ಲಿ ಚಾಕ್ಲೇಟ್ ಫ್ಲೇವರ್ ಮಾಡ್ತಿರೋದ್ರಿಂದ ಚಾಕೋ ಪೌಡರ್ ತೊಗೊಂಡಿದ್ದೀನಿ. ನೀವೇನಾದರೂ ವೆನಿಲಾ ಫ್ಲೇವರ್ ಮಾಡ್ತಿದ್ರಿ ಅಥವಾ ಬೇರೆ ಏನಾದರೂ ಫ್ಲೇವರ್ ಮಾಡ್ತಿದ್ರಿ ಅಂದರೆ ಅದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 1/2 ಕಪ್ಪಷ್ಟು ಚಾಕೋ ಪೌಡರ್ ತೊಗೊಂಡು ಹಾಕ್ತಿದ್ದೀನಿ. ಇದಿಷ್ಟನ್ನು ಅಷ್ಟೇ ತುಂಬ ನೀಟಾಗಿ ಮಿಕ್ಸ್ ಆಗೋ ಥರ, ನಾವು ಆಯಿಲ್ ಮಿಕ್ಸ್ ಮಾಡಿದ್ವಲ್ವ ಅಷ್ಟು ಫಾಸ್ಟಾಗಿ ಮಿಕ್ಸ್ ಮಾಡೋದು ಬೇಡ, ಸ್ವಲ್ಪ ಇದು ನೀಟಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡೋ ಥರ ಮಿಕ್ಸ್ ಆದರೆ ಸಾಕು. ಅದಷ್ಟು ಚೆನ್ನಾಗಿ ಮಿಕ್ಸ್ ಆಗಾದಮೇಲೆ ನಾನು ಮೊದಲೇ ಹೇಳಿದ್ನಲ್ವ ವೆನಿಲಾ ಎಸೆನ್ಷಿಯಲ್ಲು ಅದನ್ನು ಹಾಕ್ತಿದ್ದೀನಿ. ಸ್ವಲ್ಪ ಒಂದು 1/2 ಸ್ಪೂನಷ್ಟು ಹಾಕ್ತಿದ್ದೀನಿ. ಅದಾದಮೇಲೆ ಟ್ಯೂಟಿ ಫ್ರೂಟಿ ತಗೊಂಡಿದ್ದೆ, ಅದನ್ನು ನಾವು ಮನೇಲೂ ಮಾಡ್ಕೋಬೋದು, ಪಪ್ಪಾಯ ಕಾಯಿ ಯೂಸ್ ಮಾಡಿಕೊಂಡು ಅದನ್ನು ಹಾಕ್ತಿದ್ದೀನಿ. ನೆಕ್ಸ್ಟು ಬಾದಾಮಿ ತೊಗೊಂಡಿದ್ನಲ್ವ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಇದಿಷ್ಟು ಆ್ಯಡ್ ಮಾಡಿ ಸ್ವಲ್ಪ ಸಾಫ್ಟಾಗಿ ಎಲ್ಲ ಕಡೆ ಹೋಗೋ ಥರ ಮಿಕ್ಸ್ ಮಾಡಿದ್ರೆ ಸಾಕು. ನೆಕ್ಸ್ಟು ಕೇಕ್ ಮೌಲ್ಡ್ ಅಂತಲೇ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು ನೀವು. ಬಟ್ ನಾನಿಲ್ಲಿ OTG ಯೂಸ್ ಮಾಡ್ತಿರೋದ್ರಿಂದ ಸ್ಟೀಲ್ದು ನನಗೆ ಇದೇ ಥರ ಶೇಪಲ್ಲಿ ಇತ್ತು ಪಾತ್ರೆ, ಅದನ್ನೇ ಯೂಸ್ ಮಾಡ್ತಿದ್ದೀನಿ. ನೀವೇನಾದರೂ ಮೈಕ್ರೋವೇವಲ್ಲಿ ಮಾಡ್ತಿದ್ದೀರಾ ಅನ್ನೋರಾದರೆ ಸ್ಟೀಲ್ ಯೂಸ್ ಮಾಡಬೇಡಿ, ಅದಕ್ಕೆ ಅಂತಲೇ ಸಪ್ರೇಟ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ OTG ಯೂಸ್ ಮಾಡ್ತಿರೋದ್ರಿಂದ ಇದನ್ನು ಯೂಸ್ ಮಾಡ್ತಿದ್ದೀನಿ. ಅದೆರಡೂ ನಾವು ಎರಡಕ್ಕೂ ಈಕ್ವಲಾಗಿ ಹಾಕಿ, ತುಂಬ ಫುಲ್ಲಾಗಿ ಹಾಕಬಾರ್ದು, ಯಾಕಂದರೆ ಅದು ಬೇಯಬೇಕಿದ್ರೆ ಊದುತ್ತಲ್ವ, ಡಬಲ್ ಆಗೋ ಚಾನ್ಸಸ್ ಇರುತ್ತೆ ಸೈಜು, ಅದು ಆಚೆಗೆ ಬಂದುಬಿಡುತ್ತೆ. ಅದಾದಮೇಲೆ ನಾನು ಮತ್ತೆ ಮೇಲೆ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಟೂಟಿ ಫ್ರೂಟಿ, ಗೋಡಂಬಿ ಮತ್ತು ಬಾದಾಮನ್ನ ಹಾಕ್ತಿದ್ದೀನಿ. ನೀವು ದ್ರಾಕ್ಷಿ ಅದೆಲ್ಲನೂ ಹಾಕ್ಕೊಳ್ಬೋದು. ನೆಕ್ಸ್ಟ್ ನಾನು ಓವೆನ್ನ ಪ್ರೀ ಹೀಟಿಗೆ ಇಡ್ತಿದ್ದೀನಿ. ನಾವು ಪ್ರೀ ಹೀಟಿಗೆ ಇಡಬೇಕು, ಯಾಕಂದರೆ ಇಲ್ಲಾಂದರೆ ಕೇಕ್ ನಮಗೆ ಉಬ್ಬಲ್ಲ, ಕೋಲ್ಡ್ ಇರುತ್ತಲ್ವ ಒಳಗಡೆ. ಅದು ಸ್ವಲ್ಪ ಪ್ರೀ ಹೀಟ್ ಆದಮೇಲೆ ನಾವು ಕೇಕ್ದೇನು ಬ್ಯಾಟರ್ ಇರುತ್ತೆ ಅದನ್ನು ಒಳಗಡೆ ಇಡಬೇಕು. ನಾನಿಲ್ಲಿ ಒಂದು 10 ಮಿನಿಟ್ಸ್ 160 ಡಿಗ್ರಿಲಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 2 ಬೌಲ್ನ ಒಳಗಿಟ್ಟು ಒಂದು 45 ಮಿನಿಟ್ಸ್ ಆದರೂ ಬೇಕಾಗುತ್ತೆ 160 ಡಿಗ್ರಿಲಿ ಬೇಯಿಸ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಇಡಬಾರ್ದು, ಮತ್ತು ಎರಡೂ ಸೈಡು ನಾವು ಹೀಟ್ ಕೊಡಬೇಕಾಗುತ್ತೆ. ಅದು ಸೆಲೆಕ್ಟ್ ಮಾಡ್ಬೋದು ನಾವು, ಮೇಲೆ ಮತ್ತು ಕೆಳಗಡೆ ಎರಡೂ ಬೇಕಾ, ಅಥವಾ ಮೇಲೆ ಬರೀ ಮೇಲೆ ಮಾತ್ರ ಹೀಟ್ ಮಾಡಬೇಕಾ, ಕೆಳಗೆ ಮಾತ್ರ ಹೀಟ್ ಮಾಡಬೇಕಂತ ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಎರಡೂ ಕಡೆ ಇಟ್ಟು 160 ಡಿಗ್ರಿ ಸೆಲ್ಸಿಯಸಲ್ಲಿ 45 ಮಿನಿಟ್ಸ್ ಬೇಯಿಸಿದ್ದೀನಿ. ಅದಾದಮೇಲೆ ನಾನು ಚೆಕ್ ಮಾಡಿದಾಗ ಇನ್ನು ಸ್ವಲ್ಪ ಬೇಯಬೇಕು ಅನ್ನಿಸ್ತು, ಅದಕ್ಕೇ ಇನ್ನೊಂದು 20 ಮಿನಿಟ್ಸ್ ಇಟ್ಟೆ. ಸೊ ಅರೌಂಡ್ ನಿಮಗೆ 1 ಅವರ್ ಬೇಕಾಗುತ್ತೆ, ತುಂಬ ಮೀಡಿಯಮ್ ಡಿಗ್ರಿಲಿಟ್ಟು.
ನಿಮಗೂ ಏನಾದರೂ ಕೇಕ್ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಿದ್ರೆ, ಹೆಲ್ದಿ ಆಗಿರಬೇಕು ಅನಿಸಿದ್ರೆ ನೀವು ಈ ರಾಗಿ ಕೇಕ್ನ ತುಂಬ ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಆಲ್.